ಮಾಡುವಾಗ ಕಂಡುಬರುವ ಅಸ್ವಸ್ಥತೆಗಳಿಂದ ಪ್ರಯಾಣಕ್ಕೆ ಹಲವರು ಹೆದರುತ್ತಾರೆ. ಅಂತವರಿಗೆ ಪ್ರವಾಸ ಅಷ್ಟು ಹಿತಕರವಾಗಿರೋದಿಲ್ಲ. ತಲೆ ತಿರುಗುವಿಕೆ, ಕೈಗಳು ಬೆವರಿ ಒದ್ದೆಯಾಗುವುದು, ವಾಂತಿ, ವಾಕರಿಕೆ, ಹೊಟ್ಟೆಯಲ್ಲಿ ಸಂಕಟ ಉಂಟಾಗುತ್ತದೆ. ಹಾಗಾದ್ರೆ ಈ ರೋಗ ಲಕ್ಷಣಗಳನ್ನು ತಡೆಯುವುದು ಅಥವಾ ಕಡಿಮೆ ಮಾಡೋದು ಹೇಗೆ? ಇಲ್ಲಿದೆ ಸರಳ ಉಪಾಯಗಳು. ದೂರದ ಪ್ರಯಾಣ ಎಂದರೆ ವಾಕರಿಕೆ ಶುರುವಾಗುತ್ತಾ? ಪ್ರಯಾಣಿಸುವಾಗ ಆರೋಗ್ಯ ಸಮಸ್ಯೆ ಕಾಡುತ್ತಾ? ಔಷಧ ತೆಗೆದುಕೊಳ್ಳದೆಯೇ ತಡೆಗಟ್ಟುವುದು ಹೇಗೆ? ಪ್ರವಾಸ ಮಾಡೋದು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಆದರೆ ಪ್ರಯಾಣ ಮಾಡುವಾಗ ಕಂಡುಬರುವ ಅಸ್ವಸ್ಥತೆಗಳಿಂದ ಕೆಲವರು ದೂರ ಚಲಿಸುವುದಕ್ಕೆ ಹೆದರುತ್ತಾರೆ. ಅವರಿಗೆ ಪ್ರವಾಸ ಅಷ್ಟು ಹಿತಕರ ಆಗಿರೋದಿಲ್ಲ. ಇನ್ನು ತಲೆ ತಿರುಗುವಿಕೆ, ಕೈಗಳು ಬೆವರಿ ಒದ್ದೆಯಾಗುವುದು, ವಾಂತಿಯೊಂದಿಗೆ ವಾಕರಿಕೆ, ಹೊಟ್ಟೆಯಲ್ಲಿ ಸಂಕಟ ಉಂಟಾಗೋದು ಹೀಗೆಲ್ಲ ಆಗತ್ತೆ. ಹಾಗಾದ್ರೆ ಈ ರೋಗ ಲಕ್ಷಣಗಳನ್ನ ತಡೆಯೋದು ಅಥವಾ ಕಡಿಮೆ ಮಾಡೋದು ಹೇಗೆ? ಇಲ್ಲಿದೆ ಆ ಕುರಿತ ಸರಳ ಉಪಾಯಗಳು. ಅಂದಹಾಗೆ ಪ್ರಯಾಣ ಮಾಡುವಾಗ ಕಂಡುಬರುವ ಅಸ್ವಸ್ಥತೆಯನ್ನ ತಡೆಗಟ್ಟುವುದು ಹೇಗೆ ಅಂದ್ರೆ, ನೀವು ಪ್ರಯಾಣ ಮಾಡುವಾಗ ರೋಗ ಲಕ್ಷಣಗಳು ತೀವ್ರವಾಗುವ ಮೊದಲು, ಅಂದರೆ ಅಸ್ವಸ್ಥತೆ ಗಮನಕ್ಕೆ ಬಂದ ತಕ್ಷಣ ನಿಮ್ಮ ಗಮನವನ್ನ ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸಲು ವೈದ್ಯರು ಹೇಳ್ತಾರೆ. ಆದ್ರೆ ಅವುಗಳ ಜೊತೆಗೆ ಕೆಲವು ಸರಳ ಮಾಹಿತಿಯನ್ನ ನೋಡೋಣ. ಮೊದಲಿಗೆ ನಿಮ್ಮ ದೃಷ್ಟಿ ದೂರದಲ್ಲಿರುವ ವಸ್ತುವಿನ ಮೇಲಿರಲಿ. ಪ್ರಯಾಣ ಮಾಡುವಾಗ ಮುಂಭಾಗದಲ್ಲಿ ಕುಳಿತು ರಸ್ತೆಯ ದಿಕ್ಕಿಗೆ ಮುಖ ಮಾಡಿ. ನಿಮ್ಮ ದೃಷ್ಟಿ ದೂರದಲ್ಲಿರುವ ಸ್ಥಿರ ವಸ್ತುವಿನ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸಿ. ತಜ್ಞರ ಪ್ರಕಾರ ಈ ರೀತಿ ಮಾಡುವುದರಿಂದ ಪ್ರಯಾಣ ಮಾಡುವಾಗ ಕಂಡುಬರುವ ಅನಾರೋಗ್ಯಕರ ಲಕ್ಷಣಗಳನ್ನ ಕಡಿಮೆ ಮಾಡಬಹುದು. ಇನ್ನು ಉಪ್ಪು ಬಳಕೆಯಾಗಿರೋ ಆಹಾರವನ್ನು ಸೇವಿಸಿ. ಉಪ್ಪನ್ನು ಬಳಕೆ ಮಾಡಿರುವ ಲಘು ತಿಂಡಿಯನ್ನ ಸೇವನೆ ಮಾಡೋದ್ರಿಂದ ಪ್ರಯಾಣಿಸುವಾಗ ಕಂಡುಬರುವಂತಹ ವಾಕರಿಕೆಯನ್ನ ಕಡಿಮೆ ಮಾಡಬಹುದು ಅಂತ ವೈದ್ಯರು ಹೇಳ್ತಾರೆ. ಆದ್ರೆ ಎಣ್ಣೆಯುಕ್ತ ಆಹಾರಗಳು ಆಮ್ಲೀಯತೆಗೆ ಕಾರಣವಾಗಬಹುದು. ಇದನ್ನ ಜೀರ್ಣಿಸಿಕೊಳ್ಳಲು ಕಷ್ಟವಾಗುವುದರಿಂದ ರೋಗ ಲಕ್ಷಣವನ್ನ ಉಲ್ಬಣಗೊಳಿಸುತ್ತೆ. ಹಾಗಾಗಿ ಏಕದಳ ಧಾನ್ಯಗಳು, ಸೇಬು, ರೊಟ್ಟಿ ಈ ರೀತಿಯ ಆಹಾರಗಳನ್ನು ಸೇವಿಸಿ. ಇನ್ನು ಸಾಕಷ್ಟು ನೀರು ಕುಡಿಯಿರಿ. ವಾಕರಿಕೆ ಅಥವಾ ವಾಂತಿಯನ್ನ ನಿಗ್ರಹಿಸಲು ಅತ್ಯಂತ ಪ್ರಯೋಜನಕಾರಿಯಾದ ಮಾರ್ಗ ಅಂದ್ರೆ ಅದು ನೀರು ಕುಡಿಯೋದು. ಇದರ ಜೊತೆಗೆ ಶುಂಠಿ ಬೆರೆಸಿದಂತಹ ಪಾನೀಯಗಳನ್ನ ಕುಡಿಯುತ್ತಲೇ ಇರಿ. ಆದ್ರೆ ಕಾಫಿ ಮತ್ತು ಸೋಡಾಗಳಂತಹ ಪಾನೀಯಗಳನ್ನ ಕುಡಿಯಬೇಡಿ. ಅದು ನಿರ್ಜಲೀಕರಣಕ್ಕೆ ಕಾರಣವಾಗುತ್ತೆ. ಇದರಿಂದಾಗಿ ವಾಕರಿಕೆ ಮತ್ತಷ್ಟು ಹೆಚ್ಚಾಗುತ್ತೆ. ನಿಮ್ಮ ಗಮನವನ್ನ ಬೇರೆಡೆಗೆ ಸೆಳೆಯಿರಿ. ನಿಮಗೆ ವಾಂತಿ, ವಾಕರಿಕೆ ಅಥವಾ ಇನ್ನಿತರ ಅಸ್ವಸ್ಥತೆ ಕಂಡು ಬಂದಲ್ಲಿ ನಿಮ್ಮ ಮನಸ್ಸನ್ನು ಆ ಭಾವನೆಯಿಂದ ದೂರವಿರಿಸಲು ಸಂಗೀತ ಕೇಳಿ ಅಥವಾ ಸಂಭಾಷಣೆ ಮಾಡಿ, ಮಾತನಾಡಿ. ಆ ಮೂಲಕ ನಿಮ್ಮ ಗಮನವನ್ನ ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸಿ. ಕೆಲವರಿಗೆ ಸಂಗೀತ ಕೇಳುವುದರಿಂದ ಪ್ರಯಾಣ ಮಾಡುವಾಗ ಕಂಡುಬರುವ ಅಸ್ವಸ್ಥತೆ ಕಡಿಮೆಯಾಗುತ್ತೆ. ಇನ್ನು ಅರೋಮಾ ಥೆರಪಿ. ಪುದೀನಾದಂತಹ ಕೆಲವು ಸುಗಂಧ ಭರಿತ ಎಲೆಗಳು ಚಲನೆಯಲ್ಲಿ ಕಂಡುಬರುವ ಅನಾರೋಗ್ಯಕರ ಲಕ್ಷಣಗಳನ್ನ ಕಡಿಮೆ ಮಾಡಲು ಸಹಕಾರಿ. ಇಂತಹ ಎಲೆಗಳಲ್ಲಿರುವ ಪರಿಮಳವು ವಾಕರಿಕೆಯನ್ನ ನಿವಾರಿಸುತ್ತೆ. ಇನ್ನು ಗಿಡಮೂಲಿಕೆಗಳ ಬಗ್ಗೆ ಹೇಳೋದಾದ್ರೆ, ಶುಂಠಿ ಮತ್ತು ಕ್ಯಾಮೊಮೈಲ್ನಂತಹ ಗಿಡಮೂಲಿಕೆಗಳು ಪ್ರಯಾಣಿಸುವಾಗ ಕಂಡುಬರುವಂತಹ ಅಸ್ವಸ್ಥತೆ ಮತ್ತು ವಾಕರಿಕೆಯನ್ನು ನಿವಾರಿಸುವ ಉತ್ತಮ ಮಾರ್ಗಗಳಲ್ಲಿ ಒಂದಾಗಿವೆ. ಇನ್ನು ನೀವು ಅವುಗಳನ್ನು ನೇರವಾಗಿ ಬಳಸಬಹುದು ಅಥವಾ ಈ ಗಿಡಮೂಲಿಕೆಗಳಿಂದ ತಯಾರಿಸಿದ ಅನೇಕ ಔಷಧಿಗಳು ಕೂಡ ಸುಲಭವಾಗಿ ಲಭ್ಯ ಇವೆ. ಅವುಗಳನ್ನ ನಿಮ್ಮ ಪ್ರಯಾಣದ ಮೊದಲು ನೀವು ತೆಗೆದುಕೊಳ್ಳಬಹುದು. ಅಲ್ಲದೆ ಹೊಟ್ಟೆ ಹುಣ್ಣು, ನೋವು, ಆಮ್ಲದ ಕಿರಿಕಿರಿ ಮತ್ತು ಅಜೀರ್ಣವನ್ನು ಶಮನಗೊಳಿಸಲು ಮುಲೇತಿ ಬೇರು ಕೂಡ ಸಹಾಯಕ. ವಾಕರಿಕೆ ಮತ್ತು ವಾಂತಿಯನ್ನು ನಿವಾರಿಸಲು ಇವು ಸಹ ಉಪಯುಕ್ತವಾಗಿವೆ. ಆದಷ್ಟು ನಿಮ್ಮ ಫೋನ್ನಿಂದ ದೂರವಿರಿ. ಹೌದು, ಪ್ರಯಾಣ ಮಾಡುವಾಗ ಪುಸ್ತಕಗಳು ಅಥವಾ ಪಠ್ಯಗಳನ್ನು ಓದಲು ನಿಮಗೆ ತೊಂದರೆಯಾಗಬಹುದು. ಜೊತೆಗೆ ನೀವು ಹೆಚ್ಚು ಮೊಬೈಲ್ಗಳನ್ನು ಬಳಸಬಾರದು. ಇಂಥ ಅಸ್ವಸ್ಥತೆಯು ಒಳಕಿವಿ ಮತ್ತು ಕಣ್ಣುಗಳ ನಡುವಿನ ಸಂವೇದನಾ ಸಂಪರ್ಕ ಕಡಿತದಿಂದಾಗಿ ಕಂಡುಬರುತ್ತೆ. ಹಾಗಾಗಿ ನಮ್ಮ ಹತ್ತಿರವಿರುವ ಯಾವ ವಸ್ತುವಿನ ಬಗ್ಗೆಯೂ ಗಮನ ಹರಿಸದಿರುವುದು ಒಳ್ಳೆಯದು. ಯಾಕಂದ್ರೆ ಅದು ನಿಮ್ಮ ರೋಗ ಲಕ್ಷಣಗಳನ್ನ ಇನ್ನಷ್ಟು ಹದಗೆಡಿಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.